ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ 12 ರಾಶಿಗಳ ಫಲಾಫಲಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾ ಯಶಿರ್ದೌ ವಾಚನ್ನ ಸದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು, ಏಕಾದಶಿ ತಿಥಿ, ಚಿತ್ತಾ ನಕ್ಷತ್ರ. ಈ ದಿವಸ ಒಂದು ವಿಶೇಷ. ಪ್ರತಿ ಏಕಾದಶಿಯಲ್ಲಿ ನಾವು ಉಪವಾಸ ಇತ್ಯಾದಿಗಳನ್ನು ಗಮನಿಸ್ಕೊಳ್ತೀವಿ. ಈ ದಿವಸ ನಿರ್ಜಲ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಯನ್ನು ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂತಹ ಶುಕ್ಲ ಪಕ್ಷದ ಏಕಾದಶಿ. ಇಲ್ಲಿಂದ ಪ್ರತಿ ಏಕಾದಶಿಯೂ ಒಂದೊಂದು ವಿಶೇಷತೆ ಹೊಂದಿದೆ. ಈ ಏಕಾದಶಿ ಬಹಳ ವಿಶೇಷವಾದದ್ದು. ನಿರ್ಜಲ ಏಕಾದಶಿ ಅಂತಂದರೆ ಅದು ಹೆಸರೇ ಹೇಳ್ತಲ್ಲ. ನಿರ್ಜಲ ಅಂತಂದರೆ ಜಲವನ್ನು ಸ್ವೀಕರಿಸದೆ, ನೀರು ಕುಡಿಬಾರ್ದು ಅಂತ. ಸಾಮಾನ್ಯ ಉಪವಾಸ ಏನಾಗುತ್ತೆ, ಊಟ ಇಲ್ಲ ಅಷ್ಟೇ, ಉಳಿದಿದೆಲ್ಲ ಇದೆ ಅಂತ. ಫಲವೋ ಅಥವಾ ಇನ್ಯಾವುದೋ ಹಾಲು ಅಥವಾ ಉಪ್ಪಿಟ್ಟು, ಅವಲಕ್ಕಿ, ಇಂಥ ಪಟ್ಟಿ ದೊಡ್ಡದಾಗ್ಬಿಡುತ್ತೆ ಯಾವಾಗ ಇಂಥ ಉಪವಾಸ ಸಂದರ್ಭದಲ್ಲಿ. ಆದರೆ ಈ ದಿವಸ ನಿರ್ಜಲ ಅಂತಿದೆ. ಉಪ್ಪಿಟ್ಟು ಮಗದೊಂದು ಅಲ್ಲ, ಜಲ, ನೀರು ತಗೋಬಾರ್ದು ಅಂತಿದೆ. ಆ ರೀತಿಯಲ್ಲಿ ಉಪವಾಸ ಮಾಡ್ತಕ್ಕಂಥವರು ತುಂಬ ವಿರಳರು ಇದಾರಾದರೆ ಪಾಪ ಅವರ ಶ್ರದ್ಧೆಗೆ, ಅವರ ಭಕ್ತಿಗೆ ನಮಸ್ಕಾರ ಸಲ್ಲಿಸೋಣ. ಅಂತೂ ಇದು ಏನಪ್ಪ ಹೇಳುತ್ತೆ ಅಂತಂದರೆ, ಇಂದ್ರಿಯೋಚ್ಛೋಷಣಾಯಚ ಅಂತ. ಇಂದ್ರಿಯಗಳ ಶುಚಿತ್ವಕ್ಕಾಗಿ ಉಪವಾಸ ಅಂತಕ್ಕಂಥದ್ದು. ತಿನ್ನುವುದರಿಂದ ಪಟುತ್ವ ಹೆಚ್ಚಾಗಿ ಹೊರಗಿನ ಆಕರ್ಷಣೆ ಹೆಚ್ಚಾಗುತ್ತೆ. ಹೀಗಾಗಿ ಯಾವಾಗ ನಾವು ಆಹಾರ ವರ್ಜ್ಯ ಮಾಡ್ತೀವೋ ಆ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗಿನ ಗಮನ ಹೋಗಿ ಇಂದ್ರಿಯಗಳಿಗೆ ಒಂದು ಶುಚಿತ್ವ ಉಂಟಾಗುತ್ತೆ, ಅಪೇಕ್ಷೆ ರಹಿತತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ತನ್ಮೂಲಕ ಭಗವದ್ ಆರಾಧನೆಗೆ ಒಂದು ಸಾಧನವಾಗುತ್ತೆ, ದಾರಿಯಾಗುತ್ತೆ ಅಂತಕ್ಕಂಥದ್ದು ಇದರ ಉದ್ದೇಶ. ಉಪವಾಸ ನಿಮ್ಮ ದೇಹದಾರ್ಢ್ಯತೆ, ಶಕ್ತಿ, ಸಾಮರ್ಥ್ಯ ಇವುಗಳ ಮೇಲೆ ನಿಂತಿದೆ. ನಿಮಗೆ ಸಾಧ್ಯವಾಗ್ತಾ ಇಲ್ವಾ, ದೇಹ ಸಹಕರಿಸ್ತಾ ಇಲ್ವಾ, ಉಪವಾಸ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ. ಆದರೆ ಮುಖ್ಯ ಉದ್ದೇಶ ಉಪವಾಸದ್ದು ಭಗವಂತನ ಚಿಂತನೆಯಲ್ಲಿ, ಅವನ ಸಾಮೀಪ್ಯ, ಅವನ ಚಿಂತನೆ, ಅವನ ಸ್ಮರಣೆ, ನಾಮರೂಪಗಳನ್ನು ಸ್ಮರಿಸಿಕೊಳ್ತಾ ಅವನನ್ನು ನಮ್ಮೊಳಗೆ ತುಂಬಿಕೊಳ್ತಕ್ಕಂಥದ್ದು, ಅದು ಮುಖ್ಯವಾದ ಉದ್ದೇಶ. ಆ ರೀತಿಯಲ್ಲಿ ಉಪವಾಸ ಆಗಲಿ. ಆ ಉಪವಾಸಕ್ಕೆ ಭಗವಂತನ ಮುದ್ರೆ ಇರ್ತದೆ. ಇದು ಅನುಗ್ರಹ ಮುದ್ರೆ ಅಂತ ಅದು ಇರ್ತದೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.